ನಮ್ಮ ಭಾರತ ದೇಶದಲ್ಲಿ 30 ಸೆಕೆಂಡಿಗೆ ಒಬ್ಬ ವ್ಯಕ್ತಿ ಡಯಾಬಿಟಿಸ್ ಇರುವಂತವರು ತಮ್ಮ ಪಾದಗಳನ್ನು ಕಳ್ಕೊತಾ ಇದ್ದಾರೆ, ಕಾಲನ್ನ ಕಳ್ಕೊತಾ ಇದ್ದಾರೆ. ನಮಗೆ ಬೇಜಾರಾಗುತ್ತೆ. ಯಾಕಂದ್ರೆ ಈ ಎಲ್ಲಾ ತೊಂದರೆಗಳು ಪ್ರತಿನಿತ್ಯ 1 ನಿಮಿಷ ನಮ್ಮ ಪಾದಗಳನ್ನ ಪರೀಕ್ಷೆ ಮಾಡಿಕೊಂಡು ನೋಡ್ಕೊಳ್ಳೋದ್ರಿಂದ ತಡೆಗಟ್ಟಲಿಕ್ಕೆ ಸಾಧ್ಯ ಅಂತ. ಅಂದ್ರೆ ಹೆಚ್ಚಿನವರು ನಾವೆಲ್ಲ ಮನೆಯಲ್ಲಿ ಹೊರಗಡೆ ಕಲ್ಲು ಮಣ್ಣು ಇರೋ ಕಡೆ ಬರೀ ಕಾಲಲ್ಲಿ ನಡೀತಾ ಇರ್ತೀವಿ. ಆದ್ರೆ ಡಯಾಬಿಟಿಸ್ ಇರೋರಿಗೆ ಸಣ್ಣ ಗಾಯ ಆದ್ರೂ ಕೂಡ ಅದು ಡೇಂಜರ್ ಆಗ್ಬಿಡ್ಬೋದು, ತೊಂದರೆ ಆಗ್ಬಿಡ್ಬೋದು, ಪಾದಗಳನ್ನ ಕಳ್ಕೊಳ್ಳೋ ಮಟ್ಟಿಗೆ ಹೋಗ್ಬಿಡ್ಬೋದು. ಸೊ ಯಾವ 5 ಚೆಕ್ಗಳನ್ನ, ಯಾವ 5 ಪರೀಕ್ಷೆಗಳನ್ನ ಮನೆಯಲ್ಲೇ ಡಯಾಬಿಟಿಸ್ ಇರೋರು ಪ್ರತಿಯೊಬ್ಬರು ಮಾಡ್ಕೊಳ್ಳೋದ್ರಿಂದ ಈ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೋಬಹುದು ಅನ್ನೋದನ್ನ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಿಮಗೆ ಅಥವಾ ನಿಮ್ಮ ಮನೇಲಿ ಯಾರಿಗಾದ್ರೂ ಡಯಾಬಿಟಿಸ್ ಇದ್ರೆ ಈ ವಿಡಿಯೋನ ಕೊನೆ ತನಕ ಖಂಡಿತ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಡಯಾಬಿಟಿಸ್ ನಲ್ಲಿ ನಮ್ಮ ಪಾದಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳೋದು, ಕಾಪಾಡ್ಕೊಳ್ಳೋದು ಯಾಕೆ ಮುಖ್ಯ ಅಂತ ಅರ್ಥ ಮಾಡ್ಕೊಳ್ಳೋಣ. ಬಹಳಷ್ಟು ವರ್ಷಗಳಿಂದ ಡಯಾಬಿಟಿಸ್ ಇದ್ದಾಗ 2 ಮುಖ್ಯ ವಿಷಯಗಳು ತೊಂದರೆ ಕೊಡ್ತವೆ. ಮೊದಲನೇದು, ನರಗಳು ವೀಕ್ ಆಗ್ತಾ ಬಂದ್ಬಿಡುತ್ತೆ. ಡಯಾಬಿಟಿಕ್ ನ್ಯೂರೋಪತಿ ಅಥವಾ ಪೆರಿಫೆರಲ್ ನ್ಯೂರೋಪತಿ ಅಂತ ಹೇಳ್ತೀವಿ. ನರಗಳು ವೀಕ್ ಆಗ್ತಾ ಇದ್ದಾಗೆ ನಮ್ಮ ಪಾದಗಳಲ್ಲಿರುವಂತಹ ಸ್ಪರ್ಶ ಜ್ಞಾನ ಕಡಿಮೆ ಆಗುತ್ತೆ. ಅಂದ್ರೆ ನಮ್ಗೆ ಎಷ್ಟು ಮುಟ್ಟಿದ್ದು ಏನ್ ಗೊತ್ತಾಗ್ತಿತ್ತೋ ಮುಂಚೆ ಅಷ್ಟು ಗೊತ್ತಾಗಲ್ಲ. ನಮ್ಮ ಕೈಯಲ್ಲಿ ಎಷ್ಟು ಮುಟ್ಟಿದ್ ಗೊತ್ತಾಗುತ್ತೋ ಪಾದದಲ್ಲಿ ಅಷ್ಟು ಮುಟ್ಟಿದ್ ಗೊತ್ತಾಗೋದಿಲ್ಲ. ಬಿಸಿ ನೀರು ತಣ್ಣೀರು ಗೊತ್ತೇ ಆಗೋದಿಲ್ಲ. ಈ ರೀತಿ ತೊಂದರೆ ಇದ್ದಾಗ ನಮ್ಮ ಪಾದಗಳಿಗೆ ಏನಾದ್ರೂ ಕಲ್ಲು ಚುಚ್ಚಿದ್ರೆ, ಮುಳ್ಳು ಚುಚ್ಚಿದ್ರೆ, ಒಂದು ಗುಳ್ಳೆ ಆದ್ರೆ ಅದು ಗೊತ್ತೇ ಆಗೋದಿಲ್ಲ. ಆವಾಗ ಆ ತೊಂದರೆ ಹೆಚ್ಚಾಗ್ಬಿಡ್ಬೋದು. ಇದು ನ್ಯೂರೋಪತಿ, ಪೆರಿಫೆರಲ್ ನ್ಯೂರೋಪತಿ, ನರಗಳು ವೀಕ್ ಆಗ್ತಾ ಬರೋದು, ನರ ದೌರ್ಬಲ್ಯ ಡಯಾಬಿಟಿಸ್ ನಲ್ಲಿ ಅಂತ ಹೇಳ್ಬೋದು. ಎರಡನೇದು, ರಕ್ತ ಸಂಚಾರ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಪಾದಗಳಿಗೆ ಎಷ್ಟು ರಕ್ತ ಸಂಚಾರ, ಹೊಸ ರಕ್ತ ಹೋಗ್ಬೇಕೋ ಆ ರಕ್ತನಾಳಗಳು ಸಣ್ಣ ಆಗ್ತಾ ಇದ್ದ ಹಾಗೆ ರಕ್ತ ಸಂಚಾರ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಅವಾಗ ಸಣ್ಣ ಪುಟ್ಟ ಗಾಯ ಆದ್ರೆ ಅದು ಬೇಗ ವಾಸಿನೇ ಆಗೋದಿಲ್ಲ. ಗಾಯ ಆದ್ರೆ ವಾಸಿ ಆಗ್ಲಿಕ್ಕೆ ಹೊಸ ರಕ್ತ ಸಂಚಾರ ಹೋಗ್ಬೇಕು, ಹೊಸ ಚರ್ಮ ಬರ್ಲಿಕ್ಕೆ ಬೇಕಾಗಿರುವಂತಹ ರಾ ಮಟೀರಿಯಲ್ಸ್ ಎಲ್ಲದು, ಕಚ್ಚಾ ವಸ್ತುಗಳು ಹೋಗ್ಬೇಕು, ಅದು ರಕ್ತದಿಂದನೇ ಹೋಗ್ಬೇಕು. ರಕ್ತ ಸಂಚಾರ ಕಡಿಮೆ ಆಗ್ತಿದ್ದಾಗೆ ಗಾಯ ವಾಸಿ ಆಗೋದು ಲೇಟ್ ಆಗ್ತಾ ಬಂದ್ಬಿಡುತ್ತೆ. ಸಣ್ಣ ಗಾಯ ಇರೋದು ದೊಡ್ಡ ಗಾಯ ಆಗುತ್ತೆ, ಗೊತ್ತೇ ಆಗೋದಿಲ್ಲ. ಈ ಸಮಸ್ಯೆ ಬಂದಾಗ ಸಣ್ಣ ಪುಟ್ಟ ಗಾಯ ಇದ್ದಿದ್ದು ದೊಡ್ಡ ಆಗ್ತಾ ಇದ್ದಾಗೆ ಅದರಲ್ಲಿ ಇನ್ಫೆಕ್ಷನ್ ಆಗ್ಬಿಡ್ಬೋದು. ರಕ್ತ ಸಂಚಾರ ಚೆನ್ನಾಗಿಲ್ಲ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅಲ್ಲಿ ಸಣ್ಣ ಪುಟ್ಟ ಕೀವಾದ್ರೆ, ಇನ್ಫೆಕ್ಷನ್ ಆದ್ರೆ ಗೊತ್ತೇ ಆಗೋದಿಲ್ಲ, ಅದು ಬೇಗ ಹಬ್ಬ ಬಿಡುತ್ತೆ. ಹಾಗಿದ್ದಾಗ ನೀವು ಸುಮಾರು ಜನರನ್ನು ನೋಡಿರ್ಬೋದು, ಡಯಾಬಿಟಿಸ್ ಇದ್ದವರು ಒಂದು ಬೆಟ್ಟನ್ನ ಕಟ್ ಮಾಡುವಂತ ಅವಶ್ಯಕತೆ ಬಂತು, ಅಥವಾ ಪಾದಗಳನ್ನೇ ಕಟ್ ಮಾಡುವಂತ ಹಂತಕ್ಕೂ ಕೂಡ ಹೋಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಪ್ರತಿದಿನ ಸರಿಯಾದ ರೀತಿಯಲ್ಲಿ 1 ನಿಮಿಷ ನಮ್ಮ ಪಾದಗಳನ್ನ ಪರೀಕ್ಷೆ ಮಾಡ್ಕೊಂಡ್ರೆ ನಮ್ಮ ಪಾದಗಳನ್ನ ಸಂರಕ್ಷಣೆ ಮಾಡ್ಕೋಬಹುದು. ಡಯಾಬಿಟಿಸ್ ಇರುವಂತವರು ಜೀವವನ್ನು ಕೂಡ ಉಳಿಸ್ಕೋಬಹುದು. ಸೊ ಹೇಗ್ ಮಾಡೋದು ಅಂತ ಅರ್ಥ ಮಾಡ್ಕೋತಾ ಹೋಗೋಣ. ನಮ್ಮ ಪಾದಗಳಲ್ಲಿ ನೋಡ್ಕೋಬೇಕಾಗಿರುವಂತಹ ಮೊದಲ ಮುಖ್ಯವಾದಂತಹ ವಿಷಯ ಸ್ಕಿನ್ ಅಂಡ್ ವೂಂಡ್ಸ್. ನಮ್ಮ ಪಾದದ ಚರ್ಮ ಮತ್ತು ಏನಾದ್ರೂ ಗಾಯ ಆಗಿದೆಯಾ ಅಂತ ನೋಡ್ಬೇಕು. ಪ್ರತಿದಿನ ನಾವು ಸ್ನಾನ ಆದ ನಂತರ ಅಥವಾ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮೊದಲು ನಮ್ಮ ಪಾದಗಳಲ್ಲಿ ಇರುವಂತಹ ಚರ್ಮ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಅಂದ್ರೆ ಪಾದದ ಚರ್ಮದಲ್ಲಿ ಯಾವ್ದಾದ್ರೂ ಸಣ್ಣ ಗಾಯ ಆಗಿದೆಯಾ, ಸಣ್ಣ ಸ್ಕ್ರಾಚ್ ಏನಾದ್ರೂ ಆಗಿದೆಯಾ, ಅದು ಏನಾದ್ರೂ ಕೆಂಪಾಗಿದೆಯಾ, ಅದರಲ್ಲಿ ಏನಾದ್ರೂ ಬ್ಲಿಸ್ಟರ್ಸ್ ಅಂದ್ರೆ ಸಣ್ಣ ಸಣ್ಣ ಗುಳ್ಳೆ ತರ ಆಗಿದೆಯಾ, ಒಂದು ಕಪ್ಪು ಚುಕ್ಕೆ ತರ ಆಗಿ ಬೆರಳ ತುದಿಯಲ್ಲಿ ಎಲ್ಲಾದ್ರೂ ಸ್ವಲ್ಪ ಚರ್ಮ ಕಪ್ಪಾಗ್ತಾ ಇದೆಯಾ, ಸರಿಯಾದ ರೀತಿಯಲ್ಲಿ ಚರ್ಮದಲ್ಲಿ ಎಲ್ಲಾದ್ರೂ ಬೇರೆ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಈ ರೀತಿ ನೋಡ್ಕೊಳ್ಳೋದ್ರಿಂದ ದೊಡ್ಡ ಸಮಸ್ಯೆ ಆಗೋದನ್ನ ತಡೆಯಬಹುದು. ಪ್ರತಿದಿನ ನಮ್ಮ ಕಡೆ ಎಲ್ಲ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆ ಹಾಕೊಂಡು ಪಾದಕ್ಕೆ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ಮಲ್ಗುವಂತ ಅಭ್ಯಾಸ ಇರುತ್ತೆ. ಆದ್ರೆ ಹೀಗ್ ಮಾಡ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಚರ್ಮವನ್ನ ನೋಡ್ಕೊಂಡು ನಾವು ಮಾಡ್ಬೇಕು. ಎಲ್ಲಾದ್ರೂ ಗಾಯ ಆಗಿದ್ದು ಅಥವಾ ಇನ್ಫೆಕ್ಷನ್ ಆಗಿದ್ದು ನಾವು ಅದನ್ನ ಹಚ್ಚಿ ತಿಕ್ತಾ ಇದ್ರೆ ಇನ್ನೂ ಸಮಸ್ಯೆ ಹೆಚ್ಚಾಗ್ಬಿಡ್ಬೋದು, ತೊಂದರೆ ಆಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಪ್ರತಿದಿನ ಬೆಳಿಗ್ಗೆ ಸ್ನಾನ ಆದ ನಂತರ ಅಥವಾ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಸರಿಯಾದ ಬೆಳಕಿನಲ್ಲಿ ಸರಿಯಾದ ರೀತಿಯಲ್ಲಿ ಪಾದವನ್ನ ನೋಡ್ಕೋಬೇಕು. ವಯಸ್ಸಾದವರಿಗೆ, ಡಯಾಬಿಟಿಸ್ ಆಗಿರುವಂತವ್ರು ಹೆಚ್ಚಿನವ್ರು ವಯಸ್ಸಾಗಿರ್ತಾರೆ, ಅವರ ಕಣ್ಣಿನ ದೃಷ್ಟಿ ಎಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಯಾರೋ ಮನೆಯವರಲ್ಲಿ, ನಮ್ಮ ಮನೆಯವ್ರ ಹತ್ರ ಹೇಳ್ಬೋದು, ಮಕ್ಕಳ ಹತ್ರ ಅಥವಾ ಮೊಮ್ಮಕ್ಕಳ ಹತ್ರ ನನ್ನ ಪಾದ ಸರಿಯಾಗಿದೆಯಾ ನೋಡು ಅಂತ ಹೇಳ್ಬೋದು. ಅಥವಾ ನಮ್ಗೆ ನೋಡಕ್ ಆಗುತ್ತೆ ಅಂತಂದ್ರೆ ನಾವು ಸರಿಯಾದ ಬೆಳಕಿನಲ್ಲಿ ನೋಡ್ಬೇಕು. ಒಂದು ಕನ್ನಡಿಯನ್ನ ಇಟ್ಕೋಬಹುದು, ಒಂದು ಮಿರರ್ ಕನ್ನಡಿಯನ್ನ ಇಟ್ಕೊಂಡು ನಮ್ಮ ಪಾದದ ಕೆಳಗಡೆ ಹೆಚ್ಚಿನ ಸಲ ಬಗ್ಗಕ್ಕಾಗಲ್ಲ, ಆ ರೀತಿ ಕನ್ನಡಿಯಲ್ಲಿ ಇಟ್ಕೊಂಡು ನೋಡಿದಾಗ ಸರಿಯಾದ ರೀತಿಯಲ್ಲಿ ಚರ್ಮ ಚೆನ್ನಾಗಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೊಂಡ್ರೆ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ನಮ್ಮ ಪಾದಗಳಲ್ಲಿ ಚೆಕ್ ಮಾಡಬೇಕಾಗಿರುವಂತಹ 2ನೇ ಮುಖ್ಯವಾದಂತಹ ವಿಷಯ ಬೆರಳುಗಳ ಸಂಧಿ ಮತ್ತು ಉಗುರುಗಳು. ಬೆರಳುಗಳ ಸಂಧಿಯನ್ನ ನಾವು ಯಾಕೆ ಚೆಕ್ ಮಾಡಬೇಕು? ಮುಖ್ಯವಾಗಿ ಈ ನಮ್ಮ ಮಲ್ನಾಡ್ ಪ್ರಾಂತ್ಯದಲ್ಲಿ ತೇವಾಂಶ, ಹ್ಯೂಮಿಡಿಟಿ ಹೆಚ್ಚಿರುತ್ತೆ. ಅವಾಗ ಈ ಬೆರಳುಗಳ ಮಧ್ಯದಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗುತ್ತೆ, ಇಂಟೆಟ್ರೈಗೋ ಅಂತ ಹೇಳ್ತೀವಿ, ಅಥವಾ ನಾವು ಸುತ್ತಮುತ್ತ ನಾವು ಹೇಳುವ ಹಾಗೆ ಕೆಸರು ಹುಣ್ಣು ಅಂತ ಹೇಳ್ತಾರೆ. ಅಂದ್ರೆ 2 ಬೆರಳುಗಳ ಮಧ್ಯೆ ಬಿಳಿ ಆಗ್ತಾ ಬರುತ್ತೆ, ಗಾಯ ಆಗುತ್ತೆ, ಸಣ್ಣ ಕೀವು ಬರ್ತಾ ಇರುತ್ತೆ. ಅಲ್ಲಿ ಈ ಡಯಾಬಿಟಿಕ್ ನ್ಯೂರೋಪತಿ ಇರೋದ್ರಿಂದ, ನರಗಳು ವೀಕ್ ಆಗಿರೋದ್ರಿಂದ ನೋವೇ ಆಗೋದಿಲ್ಲ. ಆ ಹುಣ್ಣು ದೊಡ್ಡ ಆಗಿ ಗಾಯ ಆದ ನಂತರದಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಆ ತರ ಶುರುನಲ್ಲಿ, ಪ್ರಾರಂಭದಲ್ಲಿ ಅದು ಗೊತ್ತಾದ್ರೆ ಅದಕ್ಕೆ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಈ ತರ ಕೆಸರು ಹುಣ್ಣು ಅಥವಾ ಗಾಯ ಏನಾದ್ರು ಆಗಿದೆಯಾ ಬೆರಳುಗಳ ಮಧ್ಯದಲ್ಲಿ ಅಂತ ನೋಡ್ಬೇಕು. ಅದು ಬಹಳ ಮುಖ್ಯ. ಮತ್ತು ನಾವು ಪ್ರತಿ ಸಲ ಕಾಲು ತೊಳೆದ ನಂತರ
ಪಾದವನ್ನ ಸರಿಯಾದ ರೀತಿಯಲ್ಲಿ ಟವೆಲ್ ಅಲ್ಲಿ ಕರೆಕ್ಟ್ ಆಗಿ ಒರೆಸ್ಬೇಕು. ಬಟ್ಟೆಯಲ್ಲಿ ಒರೆಸ್ಕೊಂಡು ಬೆರಳ ಸಂಧಿಗಳಲ್ಲೂ ಕೂಡ ಅದನ್ನ ಡ್ರೈ ಒಣ ಆಗಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ. ಆ ರೀತಿ ಮಾಡ್ಲಿಲ್ಲ ಅಂದ್ರೆ ಈ ತೊಂದರೆ ಆಗುವಂತ ಸಾಧ್ಯತೆ ಹೆಚ್ಚು. ನಾವು ತೋಟಕ್ಕೆ ಹೋಗಿ ಬರ್ತೀವಿ, ಕೆಸರಲ್ಲಿ ಹೋಗಿ ಬರ್ತೀವಿ, ಬಂದ ತಕ್ಷಣ ಕಾಲ್ ತೊಳ್ಕೊಂಡು ಕಾಲನ್ನ ಆದಷ್ಟು ನಾವು ಒಣಗಿಸ್ಕೊಂಡು ಇಟ್ಕೊಂಡಿರ್ಬೇಕು. ಅಂದ್ರೆ ಅದನ್ನ ಡ್ರೈ ಮಾಡಿ ಇಟ್ಕೋಬೇಕು, ಆ ಭಾಗವನ್ನ ಹಸಿ ಬಿಡಬಾರ್ದು ಅಂತ. ಇದು ಬಹಳ ಮುಖ್ಯವಾದಂತ ವಿಷಯ. ಇದ್ರ ಜೊತೆಗೆ ಉಗುರು ಕೂಡ ಮುಖ್ಯ. ಯಾಕಂದ್ರೆ ಈ ಡಯಾಬಿಟಿಸ್ ಅಲ್ಲಿ ಪದೇ ಇನ್ಫೆಕ್ಷನ್ ಆಗುವಂತ ಸಾಧ್ಯತೆ ಇರುತ್ತೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಹಾಗಿದ್ದಾಗ ನಮ್ಮ ಉಗುರು ಒಳಗಡೆ ಇನ್ ಗ್ರೋಯಿಂಗ್ ಟೋನೇಲ್ ಅಂದ್ರೆ ಉಗುರು, ಕೆಲವೊಬ್ಬರಿಗೆ ಹೆಬ್ಬೆಟ್ಟಿನಲ್ಲಿ ಮುಖ್ಯವಾಗಿ ಉಗುರು ಸುತ್ತು ಅಂತ ಹೇಳ್ತಾರೆ, ಒಳಗಡೆ ಬೆಳೀತಾ ಇರುತ್ತೆ. ಸೊ ಈ ರೀತಿ ಉಗುರು ಸುತ್ತು ಬಂದ್ರೆ ಏನ್ ಮಾಡ್ಬೇಕು, ಉಗುರು ಸುತ್ತು ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ನಾನೊಂದು ವಿಡಿಯೋ ಮಾಡಿದ್ದೀನಿ, ಬಹಳಷ್ಟು ಜನ ನೋಡಿದಿರಿ. ಆ ವಿಡಿಯೋನ ನೋಡಿದ್ರೆ ನಿಮ್ಗೆ ಉಗುರು ಸುತ್ತನ್ನ ನಾವು ಹೇಗೆ ಸರಿಪಡಿಸ್ಕೋಬೇಕು, ಮನೆ ಮಧ್ಯೆ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಉಗುರು ಸುತ್ತೆಲ್ಲ ಪ್ರಾರಂಭದಲ್ಲೇ ನಾವು ಕರೆಕ್ಟ್ ಆಗಿ ಅದನ್ನ ತಿಳ್ಕೊಂಡ್ರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಉಗುರನ್ನ ಕಟ್ ಮಾಡ್ಬೇಕಾದ್ರೆ ಪ್ರತಿ 1 ತಿಂಗಳಿಗೊಮ್ಮೆ ಆದ್ರೂ ಸರಿಯಾದ ರೀತಿಯಲ್ಲಿ ಉಗುರನ್ನ ಕಟ್ ಮಾಡಿ ಇಟ್ಕೋಬೇಕು ಪಾದದ್ದು. ಅದನ್ನ ಸರಿಯಾದ ರೀತಿಯಲ್ಲಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಈ ಉಗುರ ತುದಿಯಲ್ಲಿ ಸೈಡ್ಗಳಲ್ಲಿ ತುಂಬಾ ಹತ್ರ ಹೋಗಿ ಕಟ್ ಮಾಡಬಾರ್ದು, ಅಂದ್ರೆ ಗಾಯಗಳಾಗ್ಬಿಡುತ್ತೆ, ಅವಾಗ ಕೀವಾಗುವಂತಹ ತೊಂದರೆ ಆಗುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಬಿಟ್ಟು ಕಟ್ ಮಾಡಬೇಕು. ರೌಂಡ್ ಶೇಪ್ ಅಲ್ಲಿ ಮಾಡ್ತೀನಿ ಪಾದದ ಉಗುರನ್ನ ಅಂತ ಮಾಡಕ್ ಹೋಗ್ಬಾರ್ದು. ಆದಷ್ಟು ಸ್ಟ್ರೇಟ್ ಆಗಿ ಕಟ್ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಕಾಲಕ್ಕೆ ಕರೆಕ್ಟ್ ಆಗಿ ಉಗುರನ್ನ ಮತ್ತೆ ಬೆರಳುಗಳ ಮಧ್ಯದಲ್ಲಿ ಇರುವಂತಹ ಆ ಸಂಧಿಯನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಬಹಳ ಉಪಯೋಗ ಆಗುತ್ತೆ. ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳು ಪಾದದಲ್ಲಿ ನೋಡ್ಕೊಳ್ಳೇಬೇಕಾಗಿರುವಂತಹ, ಚೆಕ್ ಮಾಡಲೇಬೇಕಾಗಿರುವಂತಹ 3ನೇ ವಿಷಯ ತಮ್ಮ ಪಾದರಕ್ಷೆಗಳು. ನಾವು ಹಾಕೊಳ್ಳುವಂತಹ ಚಪ್ಪಲ್ ಅಥವಾ ಸ್ಲಿಪ್ಪರ್ ಅಂತ ಹೇಳ್ಬೋದು. ನಾನು ಮೊನ್ನೆ ಒಬ್ರು ಪೇಷಂಟ್ ನನ್ನ ಹತ್ರ ಬಂದಿದ್ರು. ಅವರು ಮನೆ ಸುತ್ತಮುತ್ತ ತೋಟ ಗದ್ದೆಲೆಲ್ಲ ಓಡಾಡ್ತಿರ್ತಾರೆ, ಆದ್ರೆ ಅವರು ಹವಾಯಿ ಚಪ್ಪಲ್ ಹಾಕೊಂಡು ಓಡಾಡ್ತಿದ್ರು. ಹವಾಯಿ ಚಪ್ಪಲಲ್ಲಿ ಒಂದು ಕೂಳೆ ಅಂದ್ರೆ ಒಂದು ಮುಳ್ಳು ತರದ್ದು ಚುಚ್ಬಿಟ್ಟಿತ್ತು. ಅವ್ರಿಗೆ ಗೊತ್ತೇ ಇಲ್ಲ, ಆ ಚಪ್ಪಲ್ ಹಾಕೊಂಡು ಓಡಾಡ್ತಿದ್ದಾರೆ, ಕಾಲಲ್ಲಿ ದೊಡ್ಡ ಗಾಯ ಆಗ್ಬಿಟ್ಟು ಬಂದಿದ್ರು. ಅಂದ್ರೆ ನನ್ಗೆ ನೋವಾಗ್ತಾ ಇಲ್ಲ, ನನ್ಗೆ ಗೊತ್ತೇ ಆಗ್ಲಿಲ್ಲ, ಅದಕ್ಕೆ ನೋಡ್ಕೊಳ್ಳೇ ಇಲ್ಲ ಡಾಕ್ಟರ್, ಎಷ್ಟು ದಿನದಿಂದ ಆಗಿದೆ ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ನಾವು ಚಪ್ಪಲ್ ಹಾಕೋಬೇಕಾದ್ರೆ ಹುಷಾರಾಗಿರ್ಬೇಕು. ಮೊದಲನೇದು, ತುಂಬಾ ಗಟ್ಟಿಯಾಗಿರುವಂತಹ ಚಪ್ಪಲನ್ನ ಬಳಸಬಾರ್ದು. ಈ ನಮ್ಮ ಪಾದಗಳ ಈಗಾಗ್ಲೇ ಡಯಾಬಿಟಿಸ್ ಇದ್ದಾಗ ವೀಕ್ ಆಗ್ಬಿಟ್ಟಿರ್ತವೆ ಅಂತಂದ್ರೆ ನಮ್ಗೆ MCR ಮಟೀರಿಯಲ್ ಅಂದ್ರೆ ಮೈಕ್ರೋ ಸೆಲ್ಯುಲರ್ ರಬ್ಬರ್ ಅನ್ನುವಂತಹ ಮಟೀರಿಯಲ್, ಸಾಫ್ಟ್ ಆಗಿ ಕುಶನ್ ಕೊಡೋ ರೀತಿಯಲ್ಲಿ ಇರುವಂತಹ ಮಟೀರಿಯಲ್ ಚಪ್ಪಲನ್ನ ಬಳಸೋದು ಸೂಕ್ತ ಅಂತ ಹೇಳ್ತೀವಿ. ಅದು ನಮ್ಮ ನರಗಳಿಗೆ, ಪಾದಗಳಿಗೆ ಒಳ್ಳೇದು ಈ ಡಯಾಬಿಟಿಸ್ ಇದ್ದಾಗ. ಸೊ ಅದಕ್ಕೋಸ್ಕರ ಮನೆ ಒಳಗಡೆ ಒಂದು ಚಪ್ಪಲ್, ಹೊರಗಡೆ ಒಂದು ಚಪ್ಪಲನ್ನ ಹಾಕೊಳ್ಳುವಂತಹ ಅಭ್ಯಾಸ ಇಟ್ಕೊಂಡ್ರೆ ಬಹಳ ಒಳ್ಳೇದು. ಅವಾಗ ಪಾದಕ್ಕೆ ಅಲ್ಲಿ ಇಲ್ಲಿ ಚುಚ್ಚೋದಿಲ್ಲ, ಗಾಯ ಆಗುವಂತ ಸಾಧ್ಯತೆಯನ್ನ ನಾವು ಕಡಿಮೆ ಮಾಡ್ಕೊಂಡ ಹಾಗಾಗುತ್ತೆ. ಅದ್ರ ಜೊತೆಗೆ ಚಪ್ಪಲ್ ತುಂಬಾ ಟೈಟ್ ಆಗಿರಬಾರ್ದು, ತುಂಬಾ ಲೂಸ್ ಆಗಿರಬಾರ್ದು. ತುಂಬಾ ಟೈಟ್ ಆಗಿದ್ರೆ ಈಗ ಇರುವಂತಹ ರಕ್ತ ಸಂಚಾರ ಕೂಡ ಕಡಿಮೆ ಆಗುತ್ತೆ. ಒಳಗಡೆ ಚಪ್ಪಲ್, ಶೂ ಕಡಿಯೋದು ಅಥವಾ ಚಪ್ಪಲ್ ಕಡಿಯೋದು ಅಂತ ಏನ್ ಹೇಳ್ತೀವೋ ಆತರ, ಚಪ್ಪಲ್ ಕಚ್ಚುವಂತಹ ಆತರ ಗಾಯಗಳಾಗುವಂತದ್ದು ಕಡಿಮೆ, ಅದನ್ನ ಸರಿಪಡಿಸ್ಕೋಬಹುದು ನಾವು ಸರಿಯಾಗಿರುವಂತಹ ವೆಲ್ ಫಿಟ್ಟಿಂಗ್ ಚಪ್ಪಲ್ ಅನ್ನ ಹಾಕೊಳ್ಳೋದ್ರಿಂದ. ತುಂಬಾ ಲೂಸ್ ಆಯ್ತು ಅಂದ್ರೂ ಕೂಡ, ಲೂಸ್ ಚಪ್ಪಲ್ ಹಾಕೊಂಡ್ರು ಕೂಡ ಪಾದದಲ್ಲಿ ಆ ಘರ್ಷಣೆ, ಫ್ರಿಕ್ಷನ್ ಜಾಸ್ತಿ ಆಗ್ಬಿಡುತ್ತೆ, ಅವಾಗ್ಲೂ ಕೂಡ ತೊಂದರೆ ಆಗ್ಬಿಡ್ಬೋದು. ಸೊ ಸರಿಯಾದ ಚಪ್ಪಲನ್ನ ನಾವು ಬಳಸ್ತಾ ಇದೀವಾ, ಎಸ್ಪೆಷಲಿ ಈ ಡಯಾಬಿಟಿಸ್ ಇದ್ದಾಗ 6 ರಿಂದ 9 ತಿಂಗಳಿಗೊಮ್ಮೆ ಆದ್ರೂ ನಮ್ಮ ಚಪ್ಪಲನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳ್ತೀವಿ. ಮೆದು ಚಪ್ಪಲ್ ಸ್ವಲ್ಪ ಒಳಗಡೆ ಗುಂಡಿ ಆಗ್ಬಿಡುತ್ತೆ, ಅದು ಗಟ್ಟಿ ಆದ್ಮೇಲೆ ಅದರದ್ದು ಉಪಯೋಗ ಅಷ್ಟು ಮುಂಚಿನಷ್ಟು ಕೊಡೋದಿಲ್ಲ. ಅದಕ್ಕೋಸ್ಕರ 6 ರಿಂದ 9 ತಿಂಗಳಿಗೊಮ್ಮೆ ಆದ್ರೂ ಚಪ್ಪಲನ್ನ ಚೇಂಜ್ ಮಾಡುವಂತಹದ್ದು. ನಾವು ಉಪಯೋಗಿಸ್ತಾ ಇರುವಂತಹ ಪಾದರಕ್ಷೆ ಸರಿಯಾಗಿದೆಯಾ, ನಾವು ಹಾಕೊಳ್ಳೋಕ್ಕಿಂತ ಮೊದಲು ಅದನ್ನ ಒಂದ್ಸಲ ಹಿಂದ್ಗಡೆ ತಿರುಗಿಸಿ ನೋಡಿ, ಎಲ್ಲಾದ್ರೂ ಮುಳ್ಳುಗಿಳ್ಳು ಚುಚ್ಚಿದ್ಯಾ, ಅದು ಸರಿಯಾಗಿದ್ಯಾ, ಶೂ ಒಳಗಡೆ ಎಲ್ಲಾದ್ರೂ ಕಲ್ಲಿದ್ಯಾ, ಶೂ ಅನ್ನ ಒಂದ್ಸಲ ಹಿಂದ್ಗಡೆ ಮಾಡಿ ಒಂದ್ಸಲ ಕೊಡವಿ ಅನಂತರ ಹಾಕೊಳ್ಳುವಂತಹ ಅಭ್ಯಾಸ ಬಹಳ ಒಳ್ಳೆಯದು ಅಂತ ಹೇಳ್ತೀವಿ. ಸೊ ಈ ರೀತಿ ಚಿಕ್ಕ ಪುಟ್ಟ ವಿಷಯಗಳನ್ನ ಅನುಸರಿಸಿದ್ರೆ ನಮ್ಮ ಪಾದಗಳನ್ನ ಸರಿಯಾಗಿ ಸಂರಕ್ಷಿಸಬಹುದು. ನಾವು ಪಾದಗಳಲ್ಲಿ ಚೆಕ್ ಮಾಡ್ಕೋಬೇಕಾಗಿರುವಂತಹ 4ನೇ ಮುಖ್ಯ ವಿಷಯ, ನಮ್ಮ ಪಾದದಲ್ಲಿ ಊತ ಬಂದಿದ್ಯಾ ಅಥವಾ ಆಕಾರ ಸರಿಯಾಗಿದ್ಯಾ, ಸ್ವೆಲ್ಲಿಂಗ್ ಅಂಡ್ ಶೇಪ್ ಸರಿಯಾಗಿದ್ಯಾ ಅಂತ. ಅಂದ್ರೆ ನಾವು ಬೆಳಗ್ಗಿಂದ ಸಂಜೆ ತನಕ ಓಡಾಡ್ಬಿಡ್ತೀವಿ, ಸಂಜೆ ಆಗ್ತಿದ್ದಂಗೆ ನಮ್ಮ ಕಾಲುಗಳಲ್ಲಿ ಸ್ವಲ್ಪ ಬಾವು ಬರೋದು ಸಹಜ. ಸಂಜೆ ಆಗ್ತಿದ್ದಂಗೆ ಬಾವು ಬಂದಾಗ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಎದ್ದಾಗ ಬಾವು ಕಡಿಮೆ ಆಗಿರೋದನ್ನ ನಾವು ನೋಟಿಸ್ ಮಾಡಿರ್ಬಹುದು, ನಾವು ಗಮನಿಸಿರ್ಬಹುದು. ಹೀಗಿರೋದು ದೊಡ್ಡ ತೊಂದರೆ ಅಲ್ಲ. ವಯಸ್ಸಾದ ನಂತರ ಕಾಲಿಗೆ ಹೋಗಿರುವಂತಹ ರಕ್ತ ಸಂಚಾರ ಫ್ರೀಯಾಗಿ ವಾಪಸ್ ಬರೋದು ಕಡಿಮೆ ಆದಾಗ ಈ ರೀತಿ ಆಗಬಹುದು. ಆದ್ರೆ ಒಂದೇ ಪಾದ ಹೆಚ್ಚು ಊತ ಬರ್ತಾ ಇದೆ, ಬಾವು ಬಂದಿದೆ, ನಾವು ಸರಿಯಾದ ಬೆಳಕಲ್ಲಿ ನಮ್ಮ 2 ಪಾದಗಳನ್ನ ಕರೆಕ್ಟ್ ಆಗಿ ನೋಡ್ಕೊಂಡಾಗ ಒಂದು ಪಾದ ಊತ ಬಂದಿದೆ ಅಥವಾ ಒಂದು ಪಾದ ಸ್ವಲ್ಪ ಚರ್ಮ ಕೆಂಪಾಗ್ತಾ ಇದೆ, ಅದರಲ್ಲಿ ಎಲ್ಲೋ ಒಂದು ಕಡೆ ಶೇಪ್ ಚೇಂಜ್ ಆಗ್ತಾ ಇದೆ ಅಥವಾ ಬಾವು ಒಂದು ಕಡೆ ಹೆಚ್ಚು ಬರ್ತಾ ಇದೆ, ಇದೆಲ್ಲದೂ ಕೂಡ ಅಲ್ಲಿ ಒಳಗಡೆ ಇನ್ಫೆಕ್ಷನ್ ಆಗ್ತಾ ಇರಬಹುದು ಅನ್ನುವಂತಹ ಲಕ್ಷಣಗಳು. ಅಂದ್ರೆ ಬಾವು ಬರೋದು, ಕೆಂಪಾಗೋದು, ಮುಟ್ಟಿದ್ರೆ ನೋವು ಆಗುವಂತಹದ್ದು. ಈ ಡಯಾಬಿಟಿಸ್ ಅಲ್ಲಿ ನೋವು ಆಗ್ಲೇಬೇಕು ಅನ್ನುವಂತಹ ಸಂದರ್ಭ ಇರೋದಿಲ್ಲ, ಅಲ್ಲಿ ಸಣ್ಣ ಗಾಯ ತರ ಕಾಣಿಸ್ಕೊಳ್ಳೋದು, ಇದೆಲ್ಲದೂ ಕೂಡ ಪಾದದಲ್ಲಿ ಇನ್ಫೆಕ್ಷನ್ ಕೀವಾಗ್ತಾ ಇರಬಹುದು ಅಂತ ಲಕ್ಷಣ. ಸೊ ಹೀಗಿದ್ದಾಗ ತಕ್ಷಣ ನಾವು ಅದನ್ನ ನಿರ್ಲಕ್ಷಿಸಬಾರ್ದು, ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ನೋಡ್ಕೋಬಹುದು.
ಇದನ್ನ ಹಾಗೆ ಬಿಟ್ರೆ ಅದು ಸೆಲ್ಯುಲೈಟಿಸ್ ಅಂತ, ಅಂದ್ರೆ ನಮ್ಮ ಪಾದದಲ್ಲಿ ಕೀವಾಗುವಂತಹದ್ದು. ನಿಧಾನವಾಗಿ ಅದು ನಮ್ಮ ಬೆರಳಿಂದ ಶುರುವಾಗಿ ಅಥವಾ ಪಾದದಲ್ಲಿ ಆಂಕಲ್ ಜಾಯಿಂಟ್ ಹತ್ರ ಶುರುವಾಗಿ ನಮ್ಮ ಕಾಲು, ಮಂಡಿ, ತೊಡೆಗೆಲ್ಲ ಹಬ್ಬ ಬಿಡ್ಬೋದು, ನಂತರ ದೊಡ್ಡ ಸಮಸ್ಯೆ ಆಗ್ಬಿಡ್ಬೋದು. ಅದಕ್ಕೋಸ್ಕರ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಪಾದದಲ್ಲಿರೋ ಬಾವು ತಕ್ಷಣದಲ್ಲಿ ಕಡಿಮೆ ಆಗ್ತಾ ಇಲ್ಲ ಅಂದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಕೋಬೇಕು. ಕೆಂಪಾಗ್ತಾ ಇದ್ರು, ಚರ್ಮದಲ್ಲಿ ಬಣ್ಣ ಚೇಂಜ್ ಆಗ್ತಾ ಇದ್ರು ಕೂಡ, ಕಪ್ಪಾಗ್ತಾ ಇದ್ರು ಕೂಡ ಆದಷ್ಟು ಬೇಗ ಚೆಕ್ ಮಾಡ್ಕೋಬೇಕು. ಸರಿಯಾದ ಬೆಳಕಲ್ಲಿ ಬಾವು ಬರ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳುವಂತದ್ದು ಬಹಳ ಮುಖ್ಯ. ಬಾವು ಬರುವಂತದ್ದು ಹಲವಾರು ಕಾರಣದಿಂದ ಇರ್ಬೋದು. ಕಾಲಲ್ಲಿ ಬಾವು ಬಂದ್ರೆ, ಕಾಲಲ್ಲಿ ಊತ ಬಂದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ಮನೆ ಮದ್ದುಗಳು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ. 5 ಲಕ್ಷಕ್ಕಿಂತ ಹೆಚ್ಚು ಜನ ಆ ವಿಡಿಯೋನ ನೋಡಿದಿರಿ. ನೀವೇನ ನೋಡಿಲ್ಲ ಅಂದ್ರೆ ಈ ವಿಡಿಯೋ ನಂತರ ನೋಡಬಹುದು. 5ನೇ ಮುಖ್ಯವಾದಂತಹ ವಿಷಯ ಸೆನ್ಸೇಷನ್ ಟೆಸ್ಟ್, ಅಂದ್ರೆ ಪಾದಕ್ಕೆ ಸ್ಪರ್ಶ ಜ್ಞಾನ ಸರಿಯಾಗಿದೆಯಾ ಅಂತ ನೋಡ್ಕೊಳ್ಳುವಂತದ್ದು. ಅಂದ್ರೆ ಮನೆಯಲ್ಲೇ ಸುಲಭವಾಗಿ ಇದನ್ನ ಮಾಡ್ಕೋಬಹುದು. ನಿಮ್ಮ ಮನೆಯವರು ಯಾರಾದ್ರೂ ಒಬ್ಬರ ಹತ್ರ ನಿಮ್ಮ ಪಾದಕ್ಕೆ ಒಂದು ಸಣ್ಣ ಹತ್ತಿಯ ಒಂದು ತುಂಡನ್ನು ತಗೊಂಡು ಹತ್ತಿಯಿಂದ ಪಾದದ ಬೇರೆ ಬೇರೆ ಭಾಗ ಅಂದ್ರೆ ಹೆಬ್ಬೆಟ್ಟು ಎಲ್ಲ ಬೆರಳುಗಳನ್ನ ಮುಟ್ಟು ನೋಡುವಂತಹದ್ದು, ಪಾದದ ಮೇಲ್ಗಡೆ ಮುಟ್ಟುವಂಥದ್ದು, ಪಾದದಲ್ಲಿರುವಂತಹ ಕೆಳಗಡೆ ಇರುವಂತಹ ಹಿಮ್ಮಡಿಗೆ, ಮುಂಗಾಲಿಗೆ ಮುಟ್ಟಿ ಬೇರೆ ಬೇರೆ ಕಡೆ ಮುಟ್ಟು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಕಣ್ಣು ಮುಚ್ಕೊಂಡು ಕುತ್ಕೊಂಡಿರ್ಬೇಕು ಅಥವಾ ಮಲ್ಕೊಂಡಿರ್ಬೇಕು, ಅವರು ಒಂದೊಂದು ಕಡೆ ಮುಟ್ಟಿದಾಗ ನಿಮ್ಗೆ ಅದು ಎಲ್ಲಿ ಗೊತ್ತಾಗ್ತಾ ಇದೆಯೋ ಇಲ್ವಾ ಅಂತ ನೀವು ತಿಳಿಸ್ಬೇಕು. ಈ ರೀತಿ ಮಾಡೋದ್ರಿಂದ ಪಾದದಲ್ಲಿ ಸ್ಪರ್ಶ ಜ್ಞಾನ, ನರಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾವು ನೋಡ್ಕೋಬಹುದು. ಯಾವ್ದಾದ್ರು ಒಂದ್ ಕಡೆ ಮುಟ್ಟಿದ್ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಆದಷ್ಟು ಬೇಗ ಅದು ಅಲ್ಲಿ ಸಮಸ್ಯೆ ಆಗ್ತಾ ಇದೆ, ನ್ಯೂರೋಪತಿ ಹೆಚ್ಚಾಗ್ತಾ ಇದೆ, ನರ ವೀಕ್ ಆಗ್ತಾ ಇದೆ ಅಂತ ನೋಡ್ಕೊಂಡು ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಅರ್ಥ ಆಗುತ್ತೆ ನಮ್ಗೆ. ಸೊ ಅದನ್ನ ಅರ್ಥ ಮಾಡ್ಕೋಬೇಕು. ಅದರ ಜೊತೆಗೆ ನಾವು ಬಿಸಿನೀರು ತಣ್ಣೀರು ಕೂಡ ನೋಡ್ಕೋಬಹುದು. ಅಂದ್ರೆ ಈ ಪಾದ ಚೆಕ್ ಮಾಡ್ಬೇಕಾದ್ರೆ, ಬಿಸಿನೀರು ತಣ್ಣೀರು ಚೆಕ್ ಮಾಡ್ಬೇಕಾದ್ರೆ ನಾವು ಯಾರಾದ್ರೂ ಒಬ್ರು ಜೊತೆಯಲ್ಲಿ ಮನೆಯವರು ಇದ್ದಾಗ ಅದು ಅನುಕೂಲ ಆಗುತ್ತೆ. ಅಂದ್ರೆ ಒಂದು ಸಣ್ಣ ಬಕೆಟ್ ಅಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ನೀರನ್ನು ತಗೊಳ್ಳೋದು, ಸ್ವಲ್ಪ ತಣ್ಣೀರನ್ನು ತಗೊಳ್ಳುವಂತದ್ದು. ಪಾದ ಅದರಲ್ಲಿ ಮುಳುಗ್ಸ್ ನೋಡಿದಾಗ ನಮ್ಗೆ ವ್ಯತ್ಯಾಸ ಗೊತ್ತಾಗ್ತಿದ್ಯಾ ಇಲ್ವೋ ಅಂತ ನೋಡ್ಬೇಕು. ಕೆಲವೊಬ್ಬರಿಗೆ ಪಾದದಲ್ಲಿ ಬಿಸಿನೀರು ತಣ್ಣೀರು ಗೊತ್ತೇ ಆಗೋದಿಲ್ಲ, ಅಂದ್ರೆ ಅಲ್ಲಿ ನರಗಳು ಆದಷ್ಟು ವೀಕ್ ಆಗ್ತಾ ಹೋಗ್ತಾ ಇದೆ ಅಂತ. ಅದನ್ನ ನಾವು ಕಂಪೇರ್ ಮಾಡಿ ನೋಡ್ಕೋಬಹುದು. ಅಂದ್ರೆ ಈ ನಮ್ಮ ಕೈಗೆ ಮುಟ್ಟು ನೋಡಿದಾಗ ಅಥವಾ ಬೇರೆ ಕಡೆ ಹಾಕಿದಾಗ ಎಷ್ಟು ಬಿಸಿ ಇದೆ, ಪಾದಕ್ಕೆ ಎಷ್ಟು ಬಿಸಿ ಇದೆ, ನನಗೆ ಹತ್ತಿಯಲ್ಲಿ ಪಾದಕ್ಕೆ ಮುಟ್ಟಿದಾಗ ಎಷ್ಟು ಗೊತ್ತಾಗುತ್ತೆ, ಬೇರೆ ಕಡೆ ಮುಟ್ಟಿದಾಗ ಎಷ್ಟು ಗೊತ್ತಾಗುತ್ತೆ ಅಂತ ನೋಡಿದಾಗ ಸ್ಪರ್ಶ ಜ್ಞಾನದಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ವ್ಯತ್ಯಾಸ ಇದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಸಮಸ್ಯೆ ಇದ್ರೆ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ಕೋಬಹುದು. ಸೊ ಸುಲಭವಾಗಿ ಈ 5 ಚೆಕ್ಗಳು ಯಾವ್ದ್ಯಾವ್ದು ಅಂತ ಮತ್ತೊಮ್ಮೆ ನೋಡೋಣ. ನಮ್ಮ ಪಾದದಲ್ಲಿರುವಂತಹ ಚರ್ಮ ಮತ್ತು ಗಾಯ, ಚರ್ಮದಲ್ಲಿ ಏನಾದ್ರೂ ತೊಂದರೆ ಇದೆಯಾ, ಗಾಯಗಳಾಗಿದ್ಯಾ, ನಮ್ಮ ಬೆಟ್ಟುಗಳ ಸಂಧಿ ಮತ್ತು ಉಗುರನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳೋದ್ರಿಂದ, ನಮ್ಮ ಪಾದರಕ್ಷೆ ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದ್ರಿಂದ, ಪಾದದ ಆಕಾರ ಮತ್ತು ಊತ ಏನಾದ್ರೂ ಹೆಚ್ಚಾಗಿದೆಯಾ ಅಂತ ನೋಡ್ಕೊಳ್ಳೋದ್ರಿಂದ, ಮತ್ತು ಕೊನೆಯಲ್ಲಿ ನಮ್ಮ ಸ್ಪರ್ಶ ಜ್ಞಾನ ಸರಿಯಾಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದ್ರಿಂದ ಪ್ರತಿದಿನ 1 ರಿಂದ 2 ನಿಮಿಷದಲ್ಲಿ ಇದೆಲ್ಲ ಚೆಕ್ಗಳನ್ನ ನಾವು ಮಾಡ್ಕೋಬಹುದು. ಸೊ ಡಯಾಬಿಟಿಸ್ನವರು ಹೇಗೆ ಪ್ರತಿದಿನ ಮಾತ್ರೆ ತಗೋತಾರೋ ಅಥವಾ ಪ್ರತಿದಿನ ಸರಿಯಾದ ರೀತಿಯಲ್ಲಿ ತಮ್ಮ ಪಥ್ಯವನ್ನ ಮಾಡ್ತಾರೋ ಅದೇ ರೀತಿ, ಅಥವಾ ಅದಕ್ಕಿಂತ ಮುಖ್ಯವಾಗಿ ಪಾದಗಳನ್ನ ನೋಡ್ಕೊಳ್ಳುವಂತಹದ್ದು ಬಹಳ ಮುಖ್ಯ. ಅದನ್ನ ಅರ್ಥ ಮಾಡ್ಕೋಬೇಕು. ನಾವೆಲ್ಲರೂ ಕೂಡ ನಮ್ಮ ಮನೆಯಲ್ಲಿರುವಂತಹ ಹಿರಿಯರಿಗೆ ಈ ವಿಡಿಯೋನ ತೋರಿಸಿ, ಯಾರಿಗೆ ಡಯಾಬಿಟಿಸ್ ಇದೆಯೋ ಅವ್ರಿಗೆ ಈ ವಿಡಿಯೋನ ತೋರಿಸೋದ್ರಿಂದ ನಮ್ಗೆ ಇನ್ನಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಇದೆಲ್ಲದರ ಜೊತೆಗೆ ನಾವು ಸರಿಯಾದ ರೀತಿಯಲ್ಲಿ ಪ್ರತಿದಿನ ಪಾದವನ್ನ ಸರಿಯಾಗಿ ಕ್ಲೀನ್ ಆಗಿ ಇಟ್ಕೋತಾ ಇದೀವಾ, ಸರಿಯಾಗಿ ತೊಳ್ಕೊತಾ ಇದೀವಾ ಅಂತ ನೋಡ್ಬೇಕು. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಸ್ವಲ್ಪ ಮೈಲ್ಡ್ ಆಗಿರುವಂತಹ ಒಂದು ಸೋಪ್ ಹಚ್ಕೊಂಡು ಪಾದವನ್ನ ತೊಳ್ಕೋಬೇಕು. ನಂತರ ತಕ್ಷಣ ಅದನ್ನ ಸರಿಯಾಗಿ ಟವೆಲ್ ಅಲ್ಲಿ ಒಣಗಿಸ್ಕೋಬೇಕು. ಅದು ತೇವಾಂಶ ಇರೋ ರೀತಿಯಲ್ಲಿ, ಹಸಿಯಾಗಿರೋ ರೀತಿಯಲ್ಲಿ ನೋಡ್ಕೋಬಾರ್ದು. ಅದನ್ನ ಕರೆಕ್ಟ್ ಅರ್ಥ ಮಾಡ್ಕೋಬೇಕು. ಜೊತೆಗೆ ನಮ್ಮ ಪಾದಗಳಲ್ಲಿ ಹಿಮ್ಮಡಿಯಲ್ಲಿ ಕೆಲವೊಬ್ಬರಿಗೆ ಈ ಬಿರುಕು ಬರುವಂತದ್ದು, ಚರ್ಮದಲ್ಲಿ ಬಿರುಕು, ಕಾಲು ಒಡೆಯುವಂತಹದ್ದು, ಈ ಸಮಸ್ಯೆ ಇದ್ರೆ ಅದನ್ನ ಸರಿಯಾಗಿ ಬೇಗ ಸರಿಪಡಿಸ್ಕೋಬೇಕು. ಅದು ಸಣ್ಣದಾಗಿ ಆ ಪಾದದಲ್ಲಿ ಬಿರುಕು ಬಂದ್ಬಿಟ್ರೆ ಅಲ್ಲಿ ತೊಂದರೆ ಆಗಿ ಅದು ಗಾಯ ಆಗ್ಬಿಡ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಪಾದದ ಬಿರುಕು ಬಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡಿದೆ, ಅದನ್ನ ನೋಡ್ಕೋಬಹುದು. ಜೊತೆ ಕೆಲವರಿಗೆ ಪಾದ ಚರ್ಮ ತುಂಬಾ ಸಣ್ಣದಾಗಿರುತ್ತೆ, ಒಂದ್ ಕಡೆ ಮಾತ್ರ ಒತ್ತಡ ಬಂದಾಗ ಅಲ್ಲಿ ಪಾದದಲ್ಲಿ ಆಣಿ ಅಥವಾ ಒಂದು ಜಡ್ಡಾಗುವಂತಹದ್ದು, ಚರ್ಮ ಗಟ್ಟಿಯಾಗುವಂತಹ ತೊಂದರೆ ಬರ್ಬೋದು. ಈ ರೀತಿ ಪಾದದಲ್ಲಿ ಆಣಿ ಆದ್ರೆ, ಚರ್ಮ ಗಟ್ಟಿ ಆದ್ರೆ ಏನೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ಡೀಟೇಲ್ಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನೋಡ್ಕೋಬಹುದು. ಸರಿಯಾದ ರೀತಿಯಲ್ಲಿ ಚಪ್ಪಲನ್ನ ಹಾಕೊಂಡು ಓಡಾಡ್ತಿದೀವಾ, ಇವೆಲ್ಲ ವಿಷಯಗಳ ಜೊತೆಗೆ ನಾವು ಕರೆಕ್ಟ್ ಆಗಿ ಬ್ಲಡ್ ಶುಗರ್ ಅನ್ನ ಮೇಂಟೈನ್ ಮಾಡೋದು ಅಷ್ಟೇ ಮುಖ್ಯ. ನಮ್ಮ ಪಾದದಲ್ಲಿ ಸರಿಯಾಗಿ ನರಗಳ ಕೆಲಸ ಮಾಡಬೇಕು, ರಕ್ತ ಸಂಚಾರ ಹೋಗ್ಬೇಕು ಅಂದ್ರೆ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡಬೇಕು. ನಮ್ಮ ಪಥ್ಯ, ನಮ್ಮ ಔಷಧಿಗಳನ್ನ ನಾವು ತಪ್ಪಿಸದೆ ಸರಿಯಾಗಿ ನೋಡ್ಕೊಂಡ್ರೆ ಡಯಾಬಿಟಿಸ್ ಇದ್ದವರು ಕೂಡ ಖುಷಿಯಿಂದ ಅವರ ಸಂಪೂರ್ಣ ಆಯುಷ್ಯವನ್ನ ಆರೋಗ್ಯವಾಗಿ ಸಾಗಿಸ್ಲಿಕ್ಕೆ ಸಾಧ್ಯ. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ, ತಿಳ್ಕೊಂಡ್ರೆ ಖಂಡಿತ ಅಯ್ಯೋ ನನಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಬೇಜಾರು ಮಾಡ್ಕೊಳ್ದೆ ಖುಷಿಯಿಂದ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿನಿತ್ಯ ನಿಮ್ಮ ಮೊಬೈಲ್ಗೆ ಒಂದು ಉಚಿತವಾಗಿ ವಾಟ್ಸ್ಆಪ್ ಮೆಸೇಜ್ ಮೂಲಕ ನಾನು ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಶೇರ್ ಮಾಡ್ತಾ ಇದ್ದೀನಿ.
ನೀವಿನ್ನು ಆ ಗುಂಪನ್ನ ಜಾಯಿನ್ ಆಗಿಲ್ಲ ಅಂದ್ರೆ ದಯವಿಟ್ಟು ಪಿನ್ಡ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ಲಿಂಕಿಗೆ ಜಾಯಿನ್ ಆಗಿ ಪ್ರತಿನಿತ್ಯ ನಾನು ನಿಮಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಕಳಿಸ್ತೀನಿ. ಹೇಗೆ ನಾವು ನಮ್ಮ ಜೀವನವನ್ನು ಸಾಗಿಸಬೇಕು, ಹೇಗೆ ನಾವು ಸಕಾರಾತ್ಮಕ ಯೋಚನೆಗಳನ್ನ ಬೆಳೆಸ್ಕೋಬೇಕು, ಹೇಗೆ ವ್ಯಾಯಾಮಗಳನ್ನ ಮಾಡಬೇಕು, ನಮಗೆ ನಾವು ಉತ್ತೇಜನವನ್ನು ಹೇಗೆ ಕೊಟ್ಕೋಬೇಕು ಅನ್ನೋದನ್ನ ಗೊತ್ತಾಗಬೇಕು ಅಂತಂದ್ರೆ ಈ ಪಿನ್ಡ್ ಕಾಮೆಂಟ್ ಅಲ್ಲಿ ಇರುವಂತಹ ವಾಟ್ಸ್ಆಪ್ ಗುಂಪಿಗೆ ಸೇರ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವರ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.